ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆಲ್ಲರೂ ಬಂಧುಗಳೇ? ಕೋಟಿ ಒಡೆಯ ಅಜಿಂಕ್ಯ ರಹಾನೆ ತಮ್ಮ ವೃತ್ತಿ ಜೀವನದ ಕ್ರಿಕೆಟ್ಗೆ ವಿದಾಯವನ್ನು ಘೋಷಿಸಿದ್ದಾರೆ. ಅವರ ಒಟ್ಟಾರೆ ಆಸ್ತಿಯ ಮೊತ್ತ ಎಷ್ಟು ಗೊತ್ತಾ? ಐಷಾರಾಮಿ ಕಾರುಗಳು, ಕೋಟ್ಯಂತರ ಮೌಲ್ಯದ ಮನೆ ಮತ್ತು ಅವರ ಬಿಸ್ನೆಸ್ ಮತ್ತು ಹೂಡಿಕೆಗಳು ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಬಂಧುಗಳೇ. ಹೌದು, ಭಾರತೀಯ ಕ್ರಿಕೆಟ್ನ ಸೈಲೆಂಟ್ ಹೀರೋ ಅಂತಾನೆ ಖ್ಯಾತಿ ಪಡೆದಿರೋ ಅಜಿಂಕ್ಯ ರಹಾನೆ ತಮ್ಮ 12 ವರ್ಷಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ದಾರೆ. 38 ವರ್ಷದ ರಹಾನೆ ಭಾರತದ ಪರ ಒಟ್ಟು 195 ಪಂದ್ಯಗಳನ್ನಾಡಿದ್ದಾರೆ. 2023ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಸರಣಿಯೇ ಅವರ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವಾಗಿತ್ತು. ಇದು ನಿವೃತ್ತಿಗೆ ಸರಿಯಾದ ಸಮಯ ಎಂದು ಅವರು ತಮ್ಮ ಕ್ರಿಕೆಟ್ ಪಯಣವನ್ನು ಕೊನೆಗೊಳಿಸಿದ್ದಾರೆ. 2013ರ ಮಾರ್ಚ್ನಲ್ಲಿ ದೆಹಲಿಯಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ರಹಾನೆ ತಮ್ಮ ವೃತ್ತಿ ಜೀವನದಲ್ಲಿ 85 ಟೆಸ್ಟ್ಗಳನ್ನಾಡಿ 38.46 ಸರಾಸರಿಯಲ್ಲಿ 5,077 ರನ್ ಗಳಿಸಿದ್ದಾರೆ. ಇದರಲ್ಲಿ 12 ಶತಕ ಮತ್ತು 26 ಅರ್ಧ ಶತಕಗಳು ಸೇರಿವೆ. ವಿದೇಶಿ ನೆಲದ ಕಠಿಣ ಪಿಚ್ಗಳಲ್ಲಿ ರಹಾನೆ ಆಡಿದ ಇನ್ನಿಂಗ್ಸ್ಗಳು ಟೀಮ್ ಇಂಡಿಯಾಗೆ ಅನೇಕ ಸ್ಮರಣೀಯ ಗೆಲುವುಗಳನ್ನು ತಂದುಕೊಟ್ಟಿವೆ. 2020-21ರ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಅಡಿಲೈಡ್ನಲ್ಲಿ 36 ರನ್ಗಳಿಗೆ ಆಲ್ಔಟ್ ಆದ ನಂತರ ವಿರಾಟ್ ಕೊಹ್ಲಿ ಅನುಪಸ್ಥಿತಿಯಲ್ಲಿ ತಂಡದ ಜವಾಬ್ದಾರಿ ಹೊತ್ತ ರಹಾನೆ ಮೆಲ್ಬೋರ್ನ್ ಟೆಸ್ಟ್ನಲ್ಲಿ ಅದ್ಭುತ ಶತಕ ಸಿಡಿಸಿ ತಂಡವನ್ನು ಮುನ್ನಡೆಸಿ ಐತಿಹಾಸಿಕ ಸರಣಿ ಗೆಲುವಿಗೆ ಕಾರಣರಾಗಿದ್ದರು. ಏಕದಿನದಲ್ಲಿ 90 ಪಂದ್ಯಗಳಿಂದ 2,962 ರನ್ ಮತ್ತು ಟಿ20ಯಲ್ಲಿ 375 ರನ್ ಗಳಿಸಿದ್ದಾರೆ. ಮೈದಾನದಲ್ಲಿ ತುಂಬಾ ಸರಳವಾಗಿ ಕಾಣುವ ರಹಾನೆ ಆರ್ಥಿಕವಾಗಿ ಬಹಳ ಸದೃಢರಾಗಿದ್ದಾರೆ. ಮಾಧ್ಯಮಗಳ ವರದಿಯ ಪ್ರಕಾರ ರಹಾನೆ ಅವರ ಒಟ್ಟು ನಿವ್ವಳ ಮೌಲ್ಯ ಸುಮಾರು 80 ಕೋಟಿ. ಬಿಸಿಸಿಐ ಗುತ್ತಿಗೆ, ಐಪಿಎಲ್ ಸಂಬಳ, ಬ್ರ್ಯಾಂಡ್ ಅಂಬಾಸಿಡರ್ಗಳು ಮತ್ತು ವ್ಯಾಪಾರ ಹೂಡಿಕೆಗಳ ಮೂಲಕ ಅವರು ಈ ಪ್ರಮಾಣದ ಆಸ್ತಿ ಗಳಿಸಿದ್ದಾರೆ. ಬಿಸಿಸಿಐನ ಕೇಂದ್ರ ಗುತ್ತಿಗೆಯಲ್ಲಿದ್ದಾಗ ಅವರು ಪ್ರಿಗ್ರೇಡ್ ಅಡಿಯಲ್ಲಿ ವಾರ್ಷಿಕ 3 ಕೋಟಿ ಸಂಭಾವನೆ ಪಡಿತಾ ಇದ್ರು. ಐಪಿಎಲ್ನಲ್ಲಿ 6 ವಿಭಿನ್ನ ಫ್ರಾಂಚೈಸಿಗಳಿಗೆ ಆಡಿರುವ ರಹಾನೆ ಐಪಿಎಲ್ ಸಂಬಳದ ರೂಪದಲ್ಲಿ ಸುಮಾರು 54 ಕೋಟಿಗೂ ಹೆಚ್ಚು ಸಂಪಾದನೆ ಗಳಿಸಿದ್ದಾರೆ. ಕಳೆದ ಐಪಿಎಲ್ ಸೀಸನ್ಗಳಲ್ಲಿ ಕೆಕೆಆರ್ ಅವರನ್ನು 1.5 ಕೋಟಿಗೆ ಖರೀದಿಸಿತು. 2016-18ರ ಅವಧಿಯಲ್ಲಿ ಅವರು 8 ಕೋಟಿಯಿಂದ 9.5 ಕೋಟಿಗೆ ಮುಂಬಡ್ತಿ ಪಡೆದಿದ್ರು. ಕೇವಲ ಮೈದಾನದಲ್ಲಷ್ಟೇ ಅಲ್ಲ, ಹೊರಗೆ ಬಿಸ್ನೆಸ್ ವಿಚಾರದಲ್ಲೂ ಕೂಡ ರಹಾನೆ ಬಹಳ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಟಿದ್ದಾರೆ. ರೈತರಿಗೆ ಬೇಕಾದ ಯಂತ್ರೋಪಕರಣಗಳು ಮತ್ತು ಉತ್ಪನ್ನಗಳನ್ನು ಒದಗಿಸುವಂತಹ ಮೇರಾ ಕಿಸಾನ್ ಎಂಬ ಅಗ್ರಿಟೆಕ್ ಪ್ಲಾಟ್ಫಾರ್ಮ್ನಲ್ಲಿ ರಹಾನೆ ಹೂಡಿಕೆ ಮಾಡಿದ್ದಾರೆ. ಇದರೊಂದಿಗೆ ಸ್ಪೋರ್ಟ್ಸ್ ಚಾನೆಲ್ಗಳನ್ನು ಬುಕ್ ಮಾಡಿಕೊಳ್ಳುವ ಅಡಲ್ಸ್ ಎಂಬ ಸ್ಪೋರ್ಟ್ಸ್ ಟೆಕ್ ಪ್ಲಾಟ್ಫಾರ್ಮ್ನಲ್ಲೂ ಅವರು ಹೂಡಿಕೆ ಮಾಡಿದ್ದಾರೆ. ಮಕ್ಕಳಿಗಾಗಿ ರೂಪಿಸಲಾದ ಕ್ರಿಕೆಟ್ ಪ್ಯಾಂಗ್ ಎಂಬ ಅನಿಮೇಟೆಡ್ ಸರಣಿಗೆ ಹೂಡಿಕೆದಾರರಾಗಿ ಮತ್ತು ಕ್ಯೂರೇಟರ್ ಆಗಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಮುಂಬೈನ ಅತ್ಯಂತ ದುಬಾರಿ ಪ್ರದೇಶದಲ್ಲಿ ಬಾಂದ್ರಾ ವರ್ಲಿ, ಸೀಲಿಂಕ್ ಮತ್ತು ಅರಬ್ಬಿ ಸಮುದ್ರ ಕಾಣುವಂತಹ ರಹಾನೆಗೆ ಒಂದು ಐಷಾರಾಮಿ ಅಪಾರ್ಟ್ಮೆಂಟ್ ಇದೆ. ಇದರ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ 20 ಕೋಟಿಗೂ ಅಧಿಕ. ಈ ಮನೆಯಲ್ಲಿ ಇಟಾಲಿಯನ್ ಮಾರ್ಬಲ್ಸ್ ಫ್ಲೋರಿಂಗ್, ಯುರೋಪಿಯನ್ ಶೈಲಿಯ ಇಂಟೀರಿಯರ್ ಜೊತೆಗೆ ಅವರು ಕ್ರಿಕೆಟ್ ಮೈಲುಗಲ್ಲುಗಳನ್ನು ಪ್ರದರ್ಶಿಸುವ ವಿಶೇಷ ಟ್ರೋಫಿ ವಾಲ್ ಕೂಡ ಇದೆ. ಇಷ್ಟೇ ಅಲ್ಲ, ರಹಾನೆ ಅವರ ಕಾರುಗಳ ಕಲೆಕ್ಷನ್ ನೋಡಿದ್ರೆ ಯಾರಿಗಾದರೂ ಅಚ್ಚರಿಯಾಗುತ್ತೆ. ಅವರ ಬಳಿ 3 ಕೋಟಿ ಮೌಲ್ಯದ ಮರ್ಸಿಡಸ್ ಮೇಬ್ಯಾಕ್ GLS 600 SUV ಇದೆ. ಇದರೊಂದಿಗೆ ಆಡಿ Q5, BMW 6 ಸೀರೀಸ್, GT, ರೇಂಜ್ ರೋವರ್ಸ್ ಮತ್ತು ವೋಲ್ವೋ SUV ನಂತಹ ಐಷಾರಾಮಿ ಕಾರುಗಳು ಅವರ ಗ್ಯಾರೇಜ್ನಲ್ಲಿವೆ. ರಹಾನೆ ಅವರ ಕ್ಲೀನ್ ಇಮೇಜ್ ಮತ್ತು ನಂಬಿಕಾರ್ಹ ವ್ಯಕ್ತಿತ್ವದಿಂದಾಗಿ ಪ್ರಮುಖ ಕಾರ್ಪೊರೇಟ್ ಕಂಪನಿಗಳು ಅವರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಆಸಕ್ತಿ ತೋರಿಸಿವೆ. ನೈಕಿ, ಅಡಿಡಾಸ್, ಸಿಯೆಟ್, ಬೂಸ್ಟ್, ಯೂರೋ ಮೊಟೋಕಾರ್ಪ್, ಮೈ 11 ಸರ್ಕಲ್, ಗೇಮ್ಸ್ 24x7, ನಿಯೋ ಗ್ರೋತ್, ಎಕ್ಸ್ಕಾರ್ಪ್ ಮತ್ತು IDFC ಫಸ್ಟ್ ಬ್ಯಾಂಕ್ನಂತಹ ಹಲವಾರು ದಿಗ್ಗಜ ಬ್ರ್ಯಾಂಡ್ಗಳಿಗೆ ಅವರು ರಾಯಭಾರಿಯಾಗಿದ್ದಾರೆ. ವರದಿಗಳ ಪ್ರಕಾರ ಪ್ರತಿ ಬ್ರ್ಯಾಂಡ್ ಎಂಡಾಸ್ಮೆಂಟ್ಗಳಿಗೆ ಅವರು ಸುಮಾರು 1 ಕೋಟಿಯವರೆಗೆ ಶುಲ್ಕ ವಿಧಿಸುತ್ತಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದರೂ ಮುಂಬೈ ಡೊಮೆಸ್ಟಿಕ್ ತಂಡ ಮತ್ತು IPLನಲ್ಲಿ ಅವರು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಅದೇನೇ ಇರಲಿ ಬಂಧುಗಳೇ, ವೃತ್ತಿ ಜೀವನದಲ್ಲಿ ಸಾಕಷ್ಟು ಏಳು ಬೀಳನ್ನು ಅನುಭವಿಸಿರುವಂತಹ ರಹಾನೆಯವರು ಬಿಸ್ನೆಸ್ನಲ್ಲಿ ಸಾಕಷ್ಟು ಏಳಿಗೆಯನ್ನು ಕಂಡಿದ್ದಾರೆ. ಇವರ ಜೀವನ ಸಾಕಷ್ಟು ವ್ಯಕ್ತಿಗಳಿಗೆ, ಸಾಕಷ್ಟು ಕ್ರೀಡಾಪಟುಗಳಿಗೆ ಮಾದರಿಯಾಗಿದೆ.